ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಮ್ಮ ಅಕ್ಕನ ಮಗಳದು ಹಾಫ್ ಸಾರಿ ಫಂಕ್ಷನ್ ಇದೆ, ಹಾಗಾಗಿ ನಾನ್ ವೆಜ್ ಊಟ. ಇದು ಮರಿ, ಇದು ದೇವ್ರಿಗೆ ಬಿಟ್ಟಿದ್ದು. ಅದಕ್ಕೆ ನಾವು ದೇವ್ರಿಗೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಹಬ್ಬದ 2 ದಿವಸಕ್ಕೆ ಈ ಫಂಕ್ಷನಿಗೆ ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ದೇವ್ರ ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲ ಮರಿಗೆಲ್ಲ ಪೂಜೆ ಮಾಡ್ತಾಯಿದ್ದಾರೆ. ಆ್ಯಕ್ಚುಲಿ ಇದು ದೇವ್ರಿಗೆ ಅಂತಲೇ ಬಿಟ್ಟಿದ್ದು, 1 ವರ್ಷದಿಂದ ಬಿಟ್ಟಿದ್ರಂತೆ ಮರಿನ. ಇವಾಗ ಇದು ಹಾಫ್ ಸಾರಿ ಫಂಕ್ಷನಿಗೆ ಆಗಲಿ ಅಂತ ಅಂದ್ಕೊಂಡು ಇವಾಗ ಮಾಡ್ತಾಯಿದ್ದಾರೆ. ಹಬ್ಬದ 2 ದಿನ ಇದು, ಬುಧವಾರದ ವ್ಲಾಗ್ ಇದು. ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಡು ಅವರು ಊಟಕ್ಕೆ ರೆಡಿ ಮಾಡ್ತಾ ಇರ್ತಾರೆ, ಅಡುಗೆಗೆ. ಇನ್ನು ನಾವು ನಮ್ಮ ಅಕ್ಕನ ಮಗಳಿಗೆ ರೆಡಿ ಮಾಡಿ ಫಂಕ್ಷನಿಗೆ ಕರ್ಕೊಂಡು ಹೋಗೋದು. ಅಂದರೆ ಪಕ್ಕದಲ್ಲೇ ಪೆಂಡೈಲೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಇವಾಗ ಫಂಕ್ಷನಿಗೆಲ್ಲ ಸ್ಟಾರ್ಟ್ ಮಾಡಿದರು. ಫಂಕ್ಷನ್ ಅಂದರೆ 11:30ಇಂದ 12 ಗಂಟೆ ತನಕ ಟೈಮ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ಕೂರಿಸಿದ್ವಿ. ಸಂಜೆ ಟೈಮಿಗೆ ಯಾವ ಟೈಮ್ ಇರಲಿಲ್ಲ. ನಾವು ಹೇಳ್ಬೇಕಂದ್ರೆ ಸಂಜೆ ಟೈಮಲ್ಲೇ ಮಾಡ್ತಾಯಿದ್ದಿದ್ದು. ಇವಾಗ ಟೈಮ್ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬಿಟ್ಟು 11:30ಇಂದ 12 ಗಂಟೆಗೆ ಅಂತೇಳಿ ಈ ಟೈಮಲ್ಲೇ ಕೂರಿಸಿರೋದು. ಇಲ್ಲಿನ ನಮ್ಮ ಅಕ್ಕನ ಮಗಳು ಚಿಕ್ಕವಳು, ದೊಡ್ಡವಳು ಒಬ್ಬಳು ಗ್ರೀನ್ ಸಾರಿ ಹಾಕ್ಕೊಂಡಿದ್ದಾರಲ್ಲ ಅವಳು ದೊಡ್ಡವಳು, ಇವಳು ಚಿಕ್ಕವಳು, ಇಬ್ಬರು ಹೆಣ್ಮಕ್ಳು. ಇನ್ನು ನಾನೇ ಮೇಕಪ್ ಮಾಡಿದ್ದು ನಮ್ಮ ಅಕ್ಕನ ಮಕ್ಕಳು ಇಬ್ರಿಗೂ. ಮೇಕಪ್ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿದೆ ಅಂತ. ನಾನೇ ಸಿಂಪಲಾಗಿ ಮಾಡಿದ್ದೀನಿ. ನಮ್ಮ ಅಕ್ಕ ಸಿಂಪಲ್ಲಾಗೇ ಇರಲಿ ಅಂತಂದರು, ಹಂಗಾಗಿ ನಾನು ಸಿಂಪಲ್ಲಾಗೇ ಮೇಕಪ್ ಮಾಡಿದ್ದೀನಿ. ಇಬ್ಬರಿಗೂ ನಾನೇ ಮೇಕಪ್ ಮಾಡಿರೋದು. ಇನ್ನು ಎಲ್ಲರೂ ಗಿಫ್ಟ್ ಕೊಟ್ಟು ಫೋಟೋ ತೆಗೆಸ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾಯಿದ್ವಿ. ಊಟ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡಿದ್ವಿ, ಬಟ್ ಮಳೆಯಿಂದ ಇವತ್ತು ಹೊರಡೋಕ್ಕಾಗಲಿಲ್ಲ ಬೆಂಗಳೂರಿಗೆ. ಬೆಳಗ್ಗೆನೇ ಎದ್ದು ಹೋಗೋಣ ಅಂದ್ಕೊಂಡಿದ್ದೀವಿ. ಮಕ್ಕಳಿಗೆ 1 ವಾರದಿಂದ ರಜೆ ಹಾಕ್ಸ್ಬಿಟ್ಟಿದ್ದೀನಿ ಸ್ಕೂಲ್ಗೆ. ಇವತ್ತು ಹೊರಡೋಣ ಅಂದ್ಕೊಂಡಿದ್ದೀನಿ, ಬಟ್ ಮಳೆಯಿಂದ ಹೋಗೋಕ್ಕೆ ಆಗಲಿಲ್ಲ. ಬೆಳಗ್ಗೆನೇ ಎದ್ದು ಹೋಗಬೇಕು ಗುರುವಾರ. ಇವ್ರು ನಮ್ಮ ಅಜ್ಜಿ, ನಮ್ಮ ಅಮ್ಮವ್ರಮ್ಮ. ಕ್ಯಾಮ್ರಾ ಬಿಟ್ಬಿಟ್ಟಲ್ಲ ಫಂಕ್ಷನ್ ಎಲ್ಲ ಮುಗೀತು. ಇವತ್ತು ಅಲ್ಲಿ ಪಕ್ಕದಲ್ಲೂ ಫಂಕ್ಷನ್ ನಡೀತಾ ಇದೆ, ಅಂದರೆ ದೇವ್ರದ್ದು ಫಂಕ್ಷನ್ ಮಾಡ್ತಾ ಇದ್ದಾರೆ. ಅಲ್ಲಿಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಹಬ್ಬಡಸ್ತ ನೋಡಿ ಬರತ್ತಿರ್ತಾರೆ. ತಾತನಂತೂ ಚಾರ್ಜ್ ಹಾಕ್ರಿ ಹೊರಟಿದ್ದೀವಿ. ಇನ್ನು ನಮ್ಮ ರಿಲೇಷನ್ ಒಬ್ಬರು, ಅವರು ಕೂಡ ನಾನ್ ವೆಜ್ ಫಂಕ್ಷನ್ ಮಾಡ್ತಾಯಿದ್ರು ದೇವರಿಗೆ. ಅವರು ಊಟಕ್ಕೆ ಬರೋಕೆ ಹೇಳಿದರು. ನೈಟ್ ಇದು ಡೇ ಎಲ್ಲ ಇಲ್ಲೇ ಫಂಕ್ಷನ್ ಆಯಿತು ನಮ್ಮ ಅಕ್ಕನ ಮಗಳದೇ. ಅಲ್ಲೇ ಊಟ ತಿಂದಿದ್ದು ಮಧ್ಯಾಹ್ನ ಅಷ್ಟೇ. ಇನ್ನು ನೈಟ್ ಇಲ್ಲಿಗೆ ಊಟಕ್ಕೆ ಬರೋಕೆ ಹೇಳಿದ್ರು, ಅಲ್ಲೇ ಹೋಗ್ತಾಯಿದ್ದೀವಿ. ಇವತ್ತೆಲ್ಲ ನಾನ್ ವೆಜ್ ಫಂಕ್ಷನ್ ಇದೆ, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಅಂದರೆ ಬೆಳಗ್ಗೆ ಟಯರ್ಡ್ ಅಕ್ಕನ ಮಗಳದ್ದು ಫಂಕ್ಷನ್ ಆಯಿತು. 3-4 ದಿವಸದಿಂದ ಒಂದೇ ಸಮ, ಅದಕ್ಕೆ ಇವಾಗ ಅಲ್ಲೂ ನಾನ್ ವೆಜ್ ತಿಂದ್ವಿ. ಇವತ್ತು ಅಲ್ಲಿ ಪಕ್ಕದಲ್ಲೇ ಮರಿ ಹಾಕ್ಸಿದ್ದಾರೆ, ಅಲ್ಲೂ ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ. ಊಟ ಏನು ಬೇಡ, ಬಟ್ ಬೇಜಾರು ಮಾಡ್ಕೊತಾರೆ.
ಗಂಟೆಗೆ ಹೊರಡೋಣ ಅನ್ಕೊಂಡಿದ್ದೀನಿ. ನಮ್ಮ ಭಾವರ ಅಕ್ಕನ ಮಗ ನಮಗೆ ಡ್ರಾಪ್ ಕೊಡ್ತೀನಿ ಅಂದರು. ಬಸ್ ಸ್ಟಾಪ್ ತನಕ ಅಲ್ಲಿ ತನಕ ಡ್ರಾಪ್ ತೊಗೊಂಡು ಬೆಂಗಳೂರಿಗೆ ಹೋಗ್ತಾಯಿದ್ದೀವಿ ಇವತ್ತು. ಗುರುವಾರ ಇವತ್ತು 11:30 ಆಗೈತೆ ಟೈಮು. ಇವಾಗ ಹೋಗ್ತಾಯಿದ್ದೀವಿ.